ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ ಬರ್ತಾ ಇದೆ. ಇವತ್ತಿನ ವ್ಲಾಗಲ್ಲಿ ನನ್ನ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಿದ್ದೀನಿ. ಬೆಳಗ್ಗೆ 6 o'clock ನಾನು ಎದ್ದೇಳೋದು. ಈಶಾನ್ನ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಹಾಗಾಗಿ ಎದ್ದ ತಕ್ಷಣ ಬೆಡ್ ಪಕ್ಕ ಇಟ್ಕೊಂಡಿರೋಂಥ ನೀರಿನ ಬಾಟ್ಲಲ್ಲಿ ನೀರು ಕುಡಿತೇನೆ. ಎವ್ರಿ ಡೇ ನಾನು ಮಾಡುವಂಥ ರೊಟೀನ್ ಇದು. ನೀರು ಕುಡಿಯೋದ್ರಿಂದ ನಾವು ಹೈಡ್ರೇಟ್ ಆಗಿರ್ಬೋದು, ಹಾಗೆ ಹೆಲ್ತ್ಗೂ ಕೂಡ ಒಳ್ಳೆಯದು. ನೈಟು ಜಸ್ಟ್ 1 ಚಪಾತಿ ತಿಂದಿರ್ತೀನಿ. ಸೊ ನೀರು ಕುಡಿಯೋದ್ರಿಂದ ಸ್ವಲ್ಪ ಹಸಿವಾಗೋದಿಲ್ಲ. ಅದಕ್ಕೋಸ್ಕರ ಯಾವಾಗಲೂ ಬೆಡ್ ಹತ್ರನೇ ಇಟ್ಕೊಂಡಿರ್ತೀನಿ ಬಾಟ್ಲನ್ನು. ನೆಕ್ಸ್ಟು ಫೋನ್ ಚೆಕ್ ಮಾಡ್ತೀನಿ, ಏನಾದರೂ ಮೆಸೇಜ್ ಬಂದಿದೆಯಾ ಸ್ಕೂಲ್ ಕಡೆಯಿಂದ, ಯಾರಾದರೂ ಪೇರೆಂಟ್ಸ್ ಏನಾದರೂ ಮೆಸೇಜ್ ಹಾಕಿದಾರಾ ಏನೋ ಅಂತ ಚೆಕ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀನಿ. ಬಾಯಿ ತೊಳೆದು ಮುಖ ತೊಳ್ಕೊಳ್ಳೋದಷ್ಟೇ. ನೆಕ್ಸ್ಟು ಕಿಚನ್ಗೆ ಹೋಗಿ ಬೆಳಗಿನ ತಿಂಡಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ತೀನಿ ಆನ್ ಸ್ಪಾಟ್. ಇಶಾನ್ ಬಾಕ್ಸ್ಗೆ ಸ್ವಲ್ಪನೇ ಕ್ವಾಂಟಿಟಿಲಿ ಕೊಡೋದ್ರಿಂದ ಅವಾಗ ಏನು ಅನಿಸುತ್ತೋ ಅದನ್ನೇ ಪ್ರಿಪೇರ್ ಮಾಡೋದು. ಕೆಲವು ಸಲ ಬ್ರೆಡ್ ಸ್ಯಾಂಡ್ವಿಚ್ ಆಗ್ಬೋದು, ಕೆಲವು ಸಲ ದೋಸೆ, ಇಡ್ಲಿ, ಉಪ್ಪಿಟ್ಟು ಈ ರೀತಿ. ಬಟ್ ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇಡ್ಲಿ ರವೆ ಅಂತ ಸಿಗುತ್ತಲ್ಲ, ಅದು ಅಕ್ಕಿ ನುಚ್ಚಿನ ಮಾಡಿರ್ತಾರೆ. ಅದನ್ನು ಯೂಸ್ ಮಾಡ್ಕೊಂಡು ಉಪ್ಪಿಟ್ಟು ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ. ನೈಟೇ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟಿರ್ತೀನಿ. ಸೊ ಪೈಪ್ ಲೈನ್ ಆಗಿರೋದ್ರಿಂದ ಕನೆಕ್ಷನ್ ಕೆಳಗೆ ಇಟ್ಟಿರ್ತಾರೆ. ಆನ್ ಮಾಡಿಕೊಂಡು ಈಗ ರವೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಅಕ್ಕಿ ನುಚ್ಚನ್ನ ಹುರ್ಕೊಳ್ತಾ ಇದ್ದೀನಿ. ಇಶಾನ್ಗೆ ಬೆಳಗಿನ ತಿಂಡಿ, ಹಾಲು ಎಲ್ಲ ರೆಡಿಯಾಗಿದೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೈಟ್ ಆಫ್ ಮಾಡಿ ಇಶಾನ್ನ ಏಳ್ಸಕ್ಕೆ ಹೋಗ್ತೀನಿ. ನಾನು ಹೋಗಿ ಏಳ್ಸೋ ತನಕ ಅವ್ನು ಎದ್ದಿರೋದಿಲ್ಲ, ಮಲ್ಗೆ ಇರ್ತಾನೆ. ಸಡನ್ನಾಗಿ ಸ್ಕೂಲ್ ಶುರುವಾದರೆ ಮಕ್ಕಳಿಗೆ ಇದೇ ಕಷ್ಟ ಆಗೋದು, ಪ್ಲಸ್ ಪೇರೆಂಟ್ಸ್ಗೂ ಅಷ್ಟೇ. ಇಶಾನ್ ಸ್ಕೂಲ್ ಬಂದುಬಿಟ್ಟು 7:45 ಶುರುವಾಗುತ್ತೆ. ಮನೇನ 7:15 ಬಿಡಬೇಕು. 2 ವರ್ಷದಿಂದ ಮನೇಲಿದ್ದ, ಸಡನ್ನಾಗಿ ಸ್ಕೂಲು ಅಂದರೆ ಅವನಿಗೂ ಹಿಂಸೆ. ಈಗ ಸ್ನಾನ ಮಾಡಿ ಮತ್ತೆ ಸಿಗ್ತೀವಿ. ಲಂಚ್ ಬಾಕ್ಸ್ಗೆ ಇಶಾನ್ಗೆ ನಾನು ಫ್ರೂಟ್ಸ್ ಹಾಕ್ಕೊಡ್ತೀನಿ. ರಾತ್ರಿಯೇ ತೊಳೆದು ಉಪ್ಪಲ್ಲಿ ನೆನೆಸಿರುವಂಥ ರೆಡ್ ಗ್ರೇಪ್ಸ್ ಹಾಕಿದ್ದೀನಿ ಸ್ವಲ್ಪ. ಹಾಗೆ ಉಪ್ಪಿಟ್ಟನ್ನ ಉಂಡೆ ಮಾಡಿ ಹಾಕ್ತೀನಿ. ಹಿಂಗೆ ಮಾಡಿ ಹಾಕೋದ್ರಿಂದ ಅವನಿಗೆ ಸ್ಪೂನಲ್ಲಿ ಎತ್ಕೊಂಡು ತಿನ್ನೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಲಂಚ್ ಬಾಕ್ಸ್ ಜೊತೆ ನಾನು ಕೂಡ ರೆಡಿಯಾಗಿದ್ದೀನಿ ಅವನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬರೋದಕ್ಕೆ. ಸ್ವಲ್ಪ ಓದ್ಕೋತಾ ಇದ್ದಾನೆ, ಟೆಸ್ಟ್ ನಡೀತಾ ಇದೆ, ಅದಕ್ಕೋಸ್ಕರ ಒಂಚೂರು ಗ್ಲಾನ್ಸ್ ಮಾಡ್ಕೊತ ಹೇಳಿದೆ. ಫ್ರೆಂಡ್ಸ್, ಇವಾಗ ಇಶಾನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಗಾಡಿಯಲ್ಲೇ ಡ್ರಾಪ್ ಮಾಡ್ತೀನಿ. ಸೊ ಹಾಂ, ಸೊ ಅಮ್ಮ ನನ್ನ ಡ್ರಾಪ್ ಮಾಡಿಬಿಟ್ಟು ನಿಮ್ಮ ಜೊತೆ ಮತ್ತೆ ನೋಡೈತೆ. ಬಾಯ್. ಫ್ರೆಂಡ್ಸ್, ಇಶಾನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದಾಯಿತು. ಇವಾಗ ನೆಕ್ಸ್ಟ್ ಅರುಣ್ ಆಫೀಸ್ಗೆ ಹೋಗೋಷ್ಟರಲ್ಲಿ ಅವ್ರಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಡ್ಬೇಕು, ಕಾಫಿ ಮತ್ತು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಲಂಚ್ ಬಾಕ್ಸ್ಗಂತೂ ತುಂಬ ಇರುತ್ತೆ. ಸಾಂಬಾರು, ರೈಸು, ಚಪಾತಿ, ಪಲ್ಯ ಇಷ್ಟೆಲ್ಲ ಮಾಡಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಇವತ್ತು ಉಪ್ಪಿಟ್ಟು ಇಶಾನ್ಗೆ, ನನಗಾಯಿತು. ಅರುಣ್ ಅದು ತಿನ್ನೋದಿಲ್ಲ, ಅವ್ರಿಗೇನಾದ್ರು ಬೇರೆ ಮಾಡಿಕೊಡ್ಬೇಕು. ಆ್ಯಂಡ್ ಅವರು ಹೋಗೋಷ್ಟರಲ್ಲಿ ಆದಷ್ಟು ಬೇಗನೆ ಕ್ವಿಕ್ಕಾಗಿ ಮಾಡ್ಬೇಕು. ನಾನು ಬೆಳಗ್ಗೆ 6ಇಂದ 9:30 ತನಕ ಬರೀ ಕೆಲಸನೇ ಆಗಿಬಿಡುತ್ತೆ. ಸೊ ಇವರಿಬ್ರು ಕಳಿಸಿ ಎಲ್ಲ ಮಾಡೋಷ್ಟರಲ್ಲಿ ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ಮಾಡಿ ಮನೆ ಕೆಲಸ ಮಾಡೋದು ತುಂಬ ಇದೆ. ಇದ್ರ ಮಧ್ಯ ಇವತ್ತಿನ ಡ್ರಿಂಕ್ ಮರೆಯೋ ಹಾಗಿಲ್ಲ. ನನ್ನ ಡಯಟಿಂಗ್ ಏನೇನು ಬೇಕೋ ಅದನ್ನು ಕೂಡ ಮಾಡ್ಕೋತಾ ಇರ್ತೀನಿ. ಸೊ ಇವತ್ತು ನಾನು ಮಾರ್ನಿಂಗ್ ಡ್ರಿಂಕ್ ಏನು ತಗೋತಾ ಇದ್ದೀನಿ ಅಂದರೆ ಚಿಯಾ ಸೀಡ್ಸು ಮತ್ತು ಒಣದ್ರಾಕ್ಷಿನ ನೈಟೇ ನೆನೆಸಿಟ್ಕೊಂಡಿದ್ದೀನಿ. ಈ ಥರ ಸೋಕ್ ಮಾಡ್ಕೊಳ್ಬೇಕು.
ಆ್ಯಂಡ್ ಇದನ್ನು ಬಿಸಿನೀರಲ್ಲಿ, ತುಂಬ ಸುಡೋ ನೀರಲ್ಲ, ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಬಿಟ್ಟು ಕುಡಿಬೇಕು. ಇದು ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ಗೆ ಒಳ್ಳೇದು, ಹಾಗೆ ಎಕ್ಸೆಸ್ ಆಫ್ ಹೀಟ್ ಇದ್ರೆ ಬಾಡಿಯಲ್ಲಿ ತೆಗಿಯುತ್ತೆ, ಹೆಲ್ತಿ ಆಗಿರುತ್ತೆ. ಸೊ ಹಾಗಾಗಿ ಈ ಡ್ರಿಂಕ್ನ ರೆಡಿ ಮಾಡ್ಕೊಳ್ತೀನಿ. ಇದನ್ನ ಕುಡಿದು ಮುಗಿಸಿ ಮತ್ತೆ ಕಿಚನಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಮಧ್ಯಾಹ್ನದ ಊಟಕ್ಕೆ ಪ್ಲಸ್ ಅರುಣ್ ಬಾಕ್ಸ್ಗೆ ಇಲ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಿ ಬೇಳೆ ಸಾಂಬಾರು. ಅದಕ್ಕೆ ಅಂತ ಒಂದು ಸ್ವಲ್ಪ ಬೇಳೆನ ನೆನೆಸ್ಕೊಂಡಿದ್ದೆ ಮೊದಲೇ. ಅದಕ್ಕೆ ಒಂದು ಟೊಮೊಟೊ ಮತ್ತು ಈರುಳ್ಳಿ, ಸಾಂಬಾರು ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಇಷ್ಟು ಹಾಕ್ಬಿಟ್ಟು ಒಂದೆರಡು ವಿಷಲ್ ಹೊಡ್ಸ್ಕೊಳ್ತೀನಿ. ಇದಾದಮೇಲೆ ನುಗ್ಗೆಕಾಯಿ ಹಾಕಿ ಬೇಯಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಈಸಿಯಾಗಿ ಮಾಡುವಂಥ ಸಾಂಬಾರು ಇದು. ನೆಕ್ಸ್ಟು ಪಲ್ಯ ಮಾಡ್ತಾಯಿದ್ದೀನಿ. ಇವತ್ತು ಸೊಪ್ಪಿನ ಪಲ್ಯ, ಅದಕ್ಕೆ ಅಂತ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾನು ತೊಗೊಂಡಿರೋಂಥ ಸೊಪ್ಪು ಬಂದುಬಿಟ್ಟು ನುಗ್ಗೆಕಾಯಿ ಸೊಪ್ಪು. ಅದಕ್ಕೆ ಪಲ್ಯ ಮಾಡೋದಕ್ಕೆ ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಫಸ್ಟು ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಹಾಗೆ ಸೊಪ್ಪು ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿನೂ ತೊಗೊಂಡಿದ್ದೀನಿ. ಬೇಗ ಆಗುತ್ತೆ. ಸಾಂಬಾರ್ಗೂ ಇಟ್ಟಿದ್ದೀನಿ ಒಂದು ಕಡೆ, ಇನ್ನೊಂದು ಕಡೆ ರೈಸು ಕೂಡ ಕುಕ್ ಆಗ್ತಿದೆ. ಕೊನೆಯಲ್ಲಿ ಚಪಾತಿ ಲಟ್ಸ್ಕೊತಾ ಇದ್ದೀನಿ. ಇಷ್ಟು ಫಾಸ್ಟಾಗಿ ಹೇಗೆ ಮಾಡ್ತೀನಿ ಅನ್ಕೋತೀರಾ? ನಾನು ನೈಟೇನೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ತೀನಿ, ಹಾಗಾಗಿ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗೋದು. ಚಪಾತಿ ಹಿಟ್ಟು ಅಷ್ಟೇ ನಾನು ರಾತ್ರಿಯೇ ಕಲಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದು ಚಪಾತಿ ಲಟ್ಸೋದಕ್ಕೆ ಈಸಿ ಆಗುತ್ತೆ. ಸೊಪ್ಪು ತರಕಾರಿ ಏನೇ ಇದ್ದರೂ ರಾತ್ರಿಯೇ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಸೊ ಮಧ್ಯಾಹ್ನದ ಊಟ ನೋಡ್ತಾ ಇದ್ದೀರಲ್ಲ ಹೇಗಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಿದೆಲ್ಲ. 1 hour ಅಷ್ಟರಲ್ಲಿ ಪ್ರಿಪೇರ್ ಮಾಡಿದ್ದೀನಿ ಎಲ್ಲನೂ. ಬಾಕ್ಸಿಗೆ ಈಗ ತುಂಬಬೇಕು. ಅರುಣ್ ಕೂಡ ಹೊರಡ್ತಿದ್ದಾರೆ, ಅವ್ರನ್ನ ಕಳಿಸ್ಬಿಟ್ಟು ನಿಮಗೆ ಮತ್ತೆ ಸಿಗ್ತೀನಿ ನಾನು. ಫ್ರೆಂಡ್ಸ್, ಕೆಲಸ ಎಲ್ಲ ಆಯಿತು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂತ ತಲೆಗೆ. ಇದು ಮನೆಯಲ್ಲಿ ಮಾಡಿರುವಂಥ ಎಣ್ಣೆ. ಸೊ ಇದು ಆಯುರ್ವೇದಿಕ್ ಎಣ್ಣೆ, DIV ಎಣ್ಣೆ ಅಂತಲೇ ಹೇಳ್ಬೋದು. ಇದಕ್ಕೆ ಎಲ್ಲ ಥರ ಏನದು ಈರುಳ್ಳಿ ಮತ್ತು ನೆಲ್ಲಿಕಾಯಿ, ಹಾಗೆ ಕರಿಬೇವಿನ ಸೊಪ್ಪು, ಕಲಂಜಿ ಸೀಡ್ಸು ಎಲ್ಲ ಥರನೂ ಹಾಕಿ ಮಾಡಿರೋವಂಥದ್ದು. ಡ್ಯಾಂಡ್ರಫ್ಗೆ, ಹೇರ್ ಗ್ರೋತ್ ಎಲ್ಲದಕ್ಕೂ ಒಳ್ಳೇದಿದು. DIV ಎಣ್ಣೆ ಹೇಗೆ ಮಾಡೋದು ಅಂತ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ. ನೀವು ನೋಡಿಲ್ಲ ಅಂತಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಎರಡು ದಿನಕ್ಕೊಂದ್ಸಲ ನಾನು ಡಸ್ಟಿಂಗ್ ಮಾಡೋದು. ಶೋ ಪೀಸಸ್ನೆಲ್ಲ ನೀಟಾಗಿ ಒರೆಸಿ ಎತ್ತಿಡ್ತೀನಿ. ಅದರಲ್ಲೂ ನನಗೆ ಈ ಸೆಕ್ಷನ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ DIV ಬಾಟಲ್ಸ್ ಮಾಡಿ ಇಟ್ಟಿದ್ದೀನಿ ಒಂದಷ್ಟು, ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮತ್ತು ಲಾಸ್ಟ್ ಟೈಮ್ ನಾವು ಟೀ ಕುಡ್ದಿದ್ದು ಗ್ಲಾಸ್ಗೆ ಪೇಂಟ್ ಮಾಡಿದ್ನಲ್ಲ, ಅದಕ್ಕೂ ಕೂಡ ಗಿಡ ಹಾಕಿದ್ದೀನಿ. ಈಗ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿ ಶುಕ್ರವಾರದ ಪೂಜೆಗೆ ಹೂ ಧರಿಸ್ತಾ ಇದ್ದೀನಿ. ಶುಕ್ರವಾರ ಹೊತ್ತು ನಾನು ತುಪ್ಪ ದೀಪ ಹಚ್ಚೋದು, ಹಾಗೆ ಜಾಸ್ತಿ ದೇವ್ರು ಇಟ್ಕೊಂಡಿಲ್ಲ ನಾನು. ಸೊ ಹಾಗಾಗಿ ಪೂಜೆನೂ ಕೂಡ ಬೇಗ ಆಗಿಬಿಡುತ್ತೆ. ಫ್ರೆಂಡ್ಸ್, ಇವಾಗ 11:45 ಆಗಿದೆಲ್ಲ ಟೈಮು. ಇಶಾನ್ ಕರ್ಕೊಂಬರಕ್ಕೆ ಹೋಗಬೇಕು. ಅವನಿಗೆ 11:55 ಅಂದರೆ 11:55ಕ್ಕೆ ಬಿಡ್ತಾರೆ ಕ್ಲಾಸ್ನ. ಸೊ ಪಿಕಪ್ ಮಾಡಬೇಕು. ಕೆಲಸ ಎಲ್ಲ ಆಯಿತು. ಸೊ ಬೆಳಗ್ಗೆಯಿಂದ ಇಲ್ಲಿ ತನಕ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೀನಿ. ಇನ್ಮೇಲೆ ಸ್ವಲ್ಪ ಫ್ರೀ ಆಗಿರ್ತೀನಿ. ಸೊ ಇಶಾನ್ಗೆ ಸ್ಟಡೀಸ್ ಅದು ನೋಡೋದು, ಆಮೇಲೆ ನನ್ನ ವ್ಲಾಗ್ಸ್ನ ಎಡಿಟಿಂಗ್ ಮಾಡ್ಕೊಳ್ಳೋದು, ಅಥವಾ ಯಾವ್ದಾದ್ರು ವೀಡಿಯೋಸ್ ಅಂದರೆ ಕುಕಿಂಗ್ ವೀಡಿಯೋಸ್ ಇದ್ದರೆ ಇನ್ಮೇಲೆ ಮಾಡ್ಕೊಳ್ಳೋಕ್ಕೆ ನಾನು ಇದು ಮಾಡ್ತೀನಿ. ಸೊ ಆವಾಗ ನನಗೆ ಟೈಮ್ ಬ್ಯಾಲೆನ್ಸ್ಡ್ ಆಗುತ್ತೆ. ಆ್ಯಂಡ್ ಅಗೈನ್ ಈಗ ಈಶಾನ್ ಬಂದಮೇಲೆ ಅವ್ನಿಗೆ ಲಂಚ್ ಕೊಡಬೇಕು. ಆ್ಯಂಡ್ ಅವ್ನಿಗೆ ಏನು ಕ್ಲಾಸೆಲ್ಲ ಆಯಿತು ಅದು ಇದು ಅಂತೆಲ್ಲ ನೋಡಬೇಕು, ನೋಟ್ಸ್ ಕಂಪ್ಲೀಟ್ ಮಾಡಿಸ್ಬೇಕು, ಓದಿಸ್ಬೇಕು.
ಸೊ ಇದ್ರ ಮಧ್ಯೆ ನಾನು ಫ್ರೀ ಟೈಮ್ ಮಾಡಿಕೊಂಡು ನನ್ನ ವ್ಲೋಗ್ಸ್ಗಳಿಗೆ ಯೂಟ್ಯೂಬ್ಗಳಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೋತಾ ಇರ್ತೀನಿ. ಸೊ ಸದ್ಯಕ್ಕೆ ಟೈಮ್ ಆಗಿದೆ, ಈಶಾನ್ ಪಿಕಪ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಸ್ಕೂಲಿಂದ ಬಂದಾಯ್ತು. ಸೊ ಈಶಾನ್ ಪಿಕಪ್ ಮಾಡ್ಕೊಂಡು ಬಂದೆ. ಈಶಾನ್ ನೋಡಿ ಬರ್ತಾ ಇದ್ದಾನೆ. ತುಂಬಾ ಬಿಸಿಲಿದೆ, ಸಕ್ಕ ಶೆಕೆ ಆಗ್ತಿದೆ. ತಲೆ ಸ್ನಾನ ಮಾಡಿರೋದಕ್ಕೇನೋ ತುಂಬಾನೇ ಶೆಕೆ ಅನ್ನಿಸ್ತಾ ಇದೆ. ಸ್ಕೂಲ್ ಹತ್ರ ಒಂದು 5 ನಿಮಿಷ ನಿಂತ್ಕೊಳಕ್ ಆಗ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಸೊ ಇವತ್ತಿನ ಡೇ ನೀವು ನೋಡಿದ್ರಲ್ಲ, ಹೇಗೆ ಅನಿಸ್ತು? ನನ್ನ ಎವ್ರಿಡೇ ರುಟೀನ್ ಹಿಂಗೆ ಇರುತ್ತೆ. ಬೆಳಗ್ಗೆಯಿಂದ ಇಲ್ಲಿ ತನಕ ಕೆಲಸ ಆಗುತ್ತೆ, ಇನ್ಮೇಲೆ ಫ್ರೀ. ಸೊ ಇವಾಗ ಒಂದು ಊಟ ಕೊಡಬೇಕು, ನುಗ್ಗೆಕಾಯಿ ಸಾಂಬಾರ್ ಆಗಿದೆಯಲ್ಲ, ಸೊ ಅದೇ ಆಗುತ್ತೆ. ರಾತ್ರಿಗೆ ಏನಾದರೂ ಮಾಡ್ಕೊಳ್ಳೋದು. ಆ್ಯಂಡ್ ಫ್ರೆಂಡ್ಸ್, ನೀವು ತುಂಬ ಸಲ ಕೇಳಿದ್ರಿ ನಾನು ಆನ್ಲೈನಲ್ಲಿ ತೊಗೊಂಡಿರೋಂಥ ಬಟ್ಟೆಗಳನ್ನ ವಾಶ್ ಮಾಡಿದ್ಮೇಲೆ ಯಾವ ರೀತಿ ಇದೆ ಅಂತ. ಸೊ ನೋಡಿ, ಇದು ಆನ್ಲೈನಲ್ಲಿ ತೊಗೊಂಡಿದ್ದಂಥ ಬಟ್ಟೆ. ಸುಮಾರು ಸಲ ಹಾಕಿದ್ದೀನಿ, ಸುಮಾರು ಸಲ ವಾಶ್ ಮಾಡಿದ್ದೀನಿ, ಚೆನ್ನಾಗಿದೆ. ಸೊ ಇದ್ರ ಜೊತೆ ಇನ್ನೂ ಒಂದಷ್ಟು ಬಟ್ಟೆಗಳೆಲ್ಲ ಆನ್ಲೈನಲ್ಲಿ ತೊಗೊಂಡಿದ್ದೆಲ್ಲ ವಾಶ್ ಮಾಡಿದ್ದೀನಿ. ಹೇಗಿದೆ ಅಂತ ರಿವ್ಯೂಸ್ನ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಅವಾಗ ನಿಮಗೂ ತೊಗೊಳೋದಕ್ಕೆ ಈಸಿ ಆಗುತ್ತೆ, ಐಡಿಯಾ ಬರುತ್ತೆ. ಸೊ ಹಾಗಾಗಿ ಆ್ಯಂಡ್ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದ್ರಿಂದ ಕಡಿಮೆ ಬೆಲೆಗೂ ಸಿಗುತ್ತೆ. ನೋಡಿ ಮಾಡಿ ತೊಗೊಂಡ್ರೆ ಕ್ಲಾತು ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಏನು ಅನ್ನಿಸ್ತು ಇವತ್ತಿನ ವ್ಲಾಗು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಬರ್ತೀವಿ. ಅಲ್ಲಿ ತನಕ ಬಾಯ್. ಇಶಾನ್ ಅಲ್ಲೇ ಬಾಯಿ ಹೇಳ್ತಾ ಇದ್ದಾನೆ. ಅವನೀಗ ಕೈಕಾಲು ತೊಳೆಯೋಕೆ ಹೋದ, ಇನ್ನು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಟ ಆಡೋಕೆ ಹೋಗ್ಬೇಕು. ಹಾಗಾಗಿ ಅವ್ನು ಬ್ಯುಸಿ ಆಗ್ತಾನೆ ಇನ್ನು. ಆ್ಯಂಡ್ ಬಿಸಿಲಿರೋದ್ರಿಂದ ನಾನು ಸ್ವಲ್ಪ ಮಲಗಿದ್ದು ಎದ್ದು ಆಮೇಲೆ ವ್ಲಾಗ್ ಅದು ಇದು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಹೆಂಡ್ ಆಗ್ತಿದೆ. ಬಾಯ್ ಫ್ರೆಂಡ್ಸ್, ಬಾಯ್.